ಪರಶಿವನಿಗೆ ವಂದಿಸಿ ಶಿವಸ್ವರೂಪಿಗಳ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಸೇವೆಯಲ್ಲಿ ಭಾಗಿಯಾಗ ಹಿಂದಿನ ದಿವಸ ಅನುಭವ ಸಾರದಲ್ಲಿ 2ನೇ ಸಂಧಿಯನ್ನ ಪ್ರಾರಂಭ ಮಾಡಿದ್ವಿ. 2ನೇ ಸಂಧಿಯೊಳಗ ಈ ಜೀವೇಶ್ವರರ ವಿಚಾರ ಬಂತು. 1ನೇ ಸಂಧಿಯಲ್ಲಿ ಜಗತ್ತಿನ ವಿಚಾರ ಹೇಳಿ ಮುಗಿಸಿದ್ರು. ಈ 2ನೇ ಸಂಧಿಯಲ್ಲಿ ಶಿಷ್ಯನಾದಂತವ ಪ್ರಶ್ನೆ ಮಾಡ್ತಾನ. ಪ್ರಾರಂಭದಲ್ಲಿ ಏನಂತ ಪ್ರಶ್ನೆ ಮಾಡ್ತಾನ ಅಂದ್ರೆ ಹೇಳ್ತಾರ, ಜಗದೀಶ ಜೀವರ ಇರವೆಂತೂ ಕರುಣಿಸುವುದು ನನಗೆ ಅಗಣಿತ ಗುಣಾಂಬುನಿಧಿ ಗುರುವರ್ಯನೆ. ಅಗಣಿತ ಗುಣಾಂಬುನಿಧಿ ಗುರುವರ್ಯನೆ ಅನ್ನೋ ಬಗ್ಗೆ ನಿನ್ನೆ ಹೇಳಕತ್ತಿದ್ರು. ಹೆಂಗ ಈ ಸಮುದ್ರ ಅನ್ನುವಂಥದ್ದು ತನ್ನ ಒಡಲಲ್ಲಿ ಕಿಮ್ಮತ್ತುಳ್ಳಂತ ಮುತ್ತು ರತ್ನಗಳನ್ನ ಸ್ವೀಕರಿಸುವುದಿರುತ್ತದೆಯೋ, ಹಂಗ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನಲ್ಲಿ ರತ್ನಪ್ರಾಯವಾದಂತ ಸದ್ಗುಣಗಳು ಅವರ ಅಂತಃಕರಣದಲ್ಲಿ ಸಾಕಷ್ಟು ಸದ್ಗುಣಗಳು, ಮೈತ್ರಿ, ಕರುಣಾ, ಮುದಿತ, ಉಪೇಕ್ಷೆ ಮೊದಲಾದವು ಹಿಡ್ಕೊಂಡು ಅಮಾನಿತ್ವಾದಿ ಹಿಡ್ಕೊಂಡು ಎಲ್ಲ ಸದ್ಗುಣಗಳು ಸದ್ಗುರುಗಳ ಅಂತಃಕರಣದಲ್ಲಿ ಇರ್ತಾವ. ಅವರನ್ನ ಸ್ತುತಿ ಮಾಡಾಕತ್ತಾರ. ಈ ರತ್ನಗಳಿಗಿಂತಲೂ ಕೂಡ ಸದ್ಗುಣಗಳು ಕಿಮ್ಮತ್ತುಳ್ಳವಿರ್ತಾವ. ಒಬ್ಬ ಮನುಷ್ಯ ದೊಡ್ಡ ಶ್ರೀಮಂತ ಇರಬಹುದು, ಮೈ ಮ್ಯಾಲ ಸಾಕಷ್ಟು ಮುತ್ತು ರತ್ನಗಳ ಕಿಮ್ಮತ್ತಿನ ಮುತ್ತು ರತ್ನ ವಜ್ರ ವೈಡೂರ್ಯ ಹಾಕೊಂಡಿರ್ಬಹುದು. ಆದ್ರ ಅವನಲ್ಲಿ ಸದ್ಗುಣಗಳು ಇಲ್ಲಿಲ್ಲ ಅಂದ್ರೆ ಜನರು ಅವನಿಗೆ ಗೌರವ ಕೊಡುದಿಲ್ಲ. ಅವನಿಗೆ ಬಹಳ ಅವನಲ್ಲಿ ದುರ್ಗುಣಗಳಿದ್ವು ಅಥವಾ ಏನಾದ್ರೂ ಒಂದು ದುರ್ಗುಣಗಳು ಅಲ್ಪ ಸ್ವಲ್ಪ ಇದ್ರೂ ಕೂಡ ಅವ್ರನ್ನ ಎಷ್ಟೋ ಶ್ರೀಮಂತ ಅದಾನ, ಮೈ ಮೇಲೆ ಒಡವೆಗಳನ್ನ ಹಾಕೋಣ ಅಂದ್ರೂ ಕೂಡ ಅವನಿಗೆ ಮರ್ಯಾದೆ ಅಷ್ಟು ಗೌರವ ಸಿಗುವುದಿಲ್ಲ. ಒಬ್ಬ ಮನುಷ್ಯ ಬಹಳ ಬಡವದಾನ ಖರೆ, ಅವನಲ್ಲಿ ಯಾವ ಶರೀರದ ಮೇಲೆ ಯಾವ ಮುತ್ತು ರತ್ನ ಮೊದಲಾದವುಗಳು ಇಲ್ಲ, ಆದ್ರ ಅವನಲ್ಲಿ ಸದ್ಗುಣಗಳು ಇದ್ವು ಅಂತಂದ್ರ ಸಮಾಜಗಳು ಪೂಜ್ಯನಾಗ್ತಾನ, ಅವನನ್ನು ಗೌರವದಿಂದ ಕಾಣ್ತಾನ. ಅದಕ್ಕ ಸರ್ಪಭೂಷಣ ಶ್ರೀಗಳನ್ನು ಮಾತಾಡ್ತಾನ, ಗುಣಗಳೇ ಭೂಷಣವಲ್ಲದೆ ಸರ್ವಕ್ಕೂ ಮಣಿ ಹೇಮಾದಿಗಳು ಭೂಷಣವಲ್ಲವು. ಮಣಿ ಹೇಮ ಭೂಷಣವು ದೇಹಾಂತವಿರವಿಂತಿ ಆ ಚಂದ್ರಾರ್ಕವಾಗಿವೆ. ಗುಣಗಳೇ ಭೂಷಣ, ಈ ಮಣಿ ಹೇಮಾದಿಗಳು ಭೂಷಣಗಳು ಅಲ್ಲ. ಯಾಕಂದ್ರ ನರಸ್ಯಾಭರಣಂ ರೂಪಂ ರೂಪಸ್ಯಾಭರಣಂ ಗುಣಂ ಅಂತ. ಮನುಷ್ಯನಿಗೆ ರೂಪವು ಒಂದು ಆಭರಣ, ಆದ್ರ ಆ ರೂಪಕ್ಕೆ ಗುಣವೇ ಮತ್ತೊಂದು ಆಭರಣ. ರೂಪವಂತ ಇದ್ದ ಅಂದ್ರು ಗುಣವಂತ ಇಲ್ಲಿಲ್ಲ ಅಂತಂದ್ರ ಅವನನ್ನು ಯಾರು ಗೌರವದಿಂದ ಕಾಣುದಿಲ್ಲ. ಅದಕ್ಕೆ ಈ ರತ್ನಗಳಿಗೆ ಗುಣಗಳನ್ನ ಹೋಲಿಸ್ಯಾರಲ್ಲ, ದೃಷ್ಟಾಂತ ಕೊಟ್ಟಾರಂದ್ರು ಕೂಡ ಯಾವಾಗ್ಲೂ ದೃಷ್ಟಾಂತ ಪೂರ್ಣ ಪ್ರಮಾಣದಲ್ಲಿ ಇರುವುದಿಲ್ಲ, ಅಲ್ಪ ಸ್ವಲ್ಪವನ್ನ ಸ್ವೀಕಾರ ಮಾಡ್ಕೊಂಡು ದೃಷ್ಟಾಂತ ಕೊಟ್ಟಿರ್ತಾರೆ. ಈ ರತ್ನ ಕಿಮ್ಮತ್ತಿನ ರತ್ನ ಮುತ್ತು ರತ್ನಗಳನ್ನ ಧಾರಣೆ ಮಾಡ್ಕೊಂಡಂತ ಈ ಸಮುದ್ರ ಅಗಣಿತ ಗುಣಾಂಬುನಿಧಿ ಗುರುವರ್ಯನೇ ಅಂತ ರತ್ನಗಳನ್ನ ತನ್ನಲ್ಲಿ ಧಾರಣೆ ಮಾಡಿಕೊಂಡ ಸಮುದ್ರೋಪಾದಿಯಲ್ಲಿ ಇದ್ದಂತ ಸದ್ಗುಣವಂತ ಗುರುವರ್ಯನೇ ಅಂತ ಸಮುದ್ರಕ್ಕೂ ಹೋಲಿಸಿದ್ರು ಕೂಡ ಈ ರತ್ನಾದಿಗಳನ್ನ ಮುತ್ತು ರತ್ನಗಳನ್ನ ಧಾರಣೆ ಮಾಡಿಕೊಂಡ ಸಮುದ್ರ ಗುರುವಿಗೆ ಹೋಲಿಕೆ ಆಗುವುದಿಲ್ಲ. ಪೂರ್ಣ ಪ್ರಮಾಣದ ಹೋಲಿಕೆ ಕೊಡಾಕ ಬರಂಗಿಲ್ಲ. ಯಾಕ? ಅದು ಮುತ್ತು ರತ್ನಗಳನ್ನ ಹೋಲಿಕೆ ಅದು ಧಾರಣೆ ಮಾಡಿಕೊಂಡು ಇರಬಹುದು ಖರೆ, ಆದ್ರ ಸಮುದ್ರ ಜಡ ಅದ, ಗುರು ಚೇತನ ಅದ. ಆಮೇಲೆ ಸಮುದ್ರದ ನೀರ ಉಪ್ಪದ. ಮುತ್ತು ರತ್ನಗಳನ್ನ ಧಾರಣೆ ಮಾಡ್ಕೊಂಡಿರಬಹುದು, ಸಮುದ್ರ ನೀರು ಉಪ್ಪದ. ಕುಡದವನಿಗೆ ಬೇದಿ ಎತ್ತದ ರೋಗ ಬರ್ತದ. ಆದ್ರ ಗುರು
ಕಿಮ್ಮತ್ತುಳ್ಳಂತ ಸದ್ಗುಣಗಳನ್ನ ತನ್ನ ಧಾರಣ ಮಾಡಿಕೊಂಡ ಅಂತಃಕರಣ ಧಾರಣ ಮಾಡಿಕೊಂಡಂತ ಗುರು ಅವನು ಚೇತನ ರೂಪವಾಗಿಯೂ ಅವನು ಬೇದಿಯನ್ನು ಕಳ್ಯಾವದಾನ. ಸಮುದ್ರ ಬೇದಿಯನ್ನು ಉಂಟು ಮಾಡ್ತದ, ಆದ್ರ ಇವ ಬೇದಿಯನ್ನು ಕಳ್ಯಾವದ. ಅದೇನು ಜನನ ಮರಣ ರೂಪ ಬೇದಿ ಅನ್ನುವಂತ ದುಃಖ ಏನೈತಲ್ಲ ಅದನ್ನು ಕಳ್ಯಾವ. ರೋಗವನ್ನು ಕಳ್ಯಾವ ಗುರು ಅದಾನ. ಸಮುದ್ರದ ನೀರ ರೋಗವನ್ನು ಉಂಟು ಮಾಡ್ತದೆ. ಅದೆಲ್ಲ ಅದಕ್ಕ ಈ ರೀತಿಯಾಗಿ ಅಷ್ಟು ಪೂರ್ಣ ಪ್ರಮಾಣದಲ್ಲಿ ದೃಷ್ಟಾಂತ ಯಾವಾಗಲೂ ಸ್ವೀಕಾರ ಮಾಡಕ್ ಬರೋದಲ್ಲ. ಅದಕ್ಕ ಅಗಣಿತ ಅನ್ನುವಂತ ಪದಕ್ಕ ನಾವು ಮುಂದಿಟ್ಟುಕೊಂಡು ಸಮುದ್ರದ ಉಪಾಧಿಯಲ್ಲಿ ಆ ಒಂದು ಮುತ್ತು ರತ್ನಗಳಿಗೆ ಸದ್ಗುಣಗಳನ್ನ ಹೋಲಿಸಿ ಗುರುವಿನ ವರ್ಣನೆಯನ್ನ ಮಾಡಕತ್ತ. ಹಿಂಗ ಅಗಣಿತ ಗುಣಾಂಬುನಿಧಿ ಗುರುವರ್ಯನೇ ಅಂತ ಹೇಳಿದ ಮೇಲೆ ಹಂಗಾರ ಗುರುಗಳೇ ಜಗದೀಶ ಅಂದ್ರ ಜಗತ್ತು ಈಶ ಮುಂದ ಜೀವ ಅಂತ ಪದ. ಜಗದೀಶ ಜೀವ, ಜಗದೀಶ ಅಂದ್ರ ಪೃಥ್ವಿಯ ಒಡೆಯ ಅಂತ ಹಿಂಗ ಅರ್ಥ ಮಾಡ್ಬಾರ್ದು. ಅಲ್ಲಿ ಜಗತ್ತು ಈಶ ಹೊಡಿಬೇಕು, ಪದ ಹೊಡಿಬೇಕಾಗ್ತದೆ. ಜಗತ್ತು ಈಶ ಶಿವ ಏನ್ರಿ ಇವರ ಇರವೆಂತು, ಇವರ ಸ್ವರೂಪ ಇವ್ರ ಮೂರರ ಸ್ವರೂಪ ಏನು, ಒಂದು ಜಗತ್ತಿನ ವಿಚಾರ, ಒಂದು ಈಶ್ವರನ ವಿಚಾರ, ಒಂದು ಜೀವನ ವಿಚಾರ. ಅಧ್ಯಾತ್ಮದೊಳಗೆ ಇವು ಮೂರದ್ದೇ ವಿಚಾರ ಮಾಡ್ಬೇಕಾಗ್ತದೆ. ಬ್ಯಾರೆ ವಿಚಾರ ಮಾಡಕ ವಿಷಯಗಳು ಇಲ್ಲ. ಅಧ್ಯಾತ್ಮದೊಳಗೆ ಬಂದು ಸಂಸಾರದ ವಿಚಾರ ಮಾಡ್ಬೇಕೇನು? ಇಲ್ಲ. ಮೂರೇ ಅದಾವ. ಈ ತೋರುವಂತ ಜಗತ್ತು ಏನದ, ಜೀವ, ಈಶ್ವರ, ಈ ಮೂರು ವಿಚಾರ ಮಾಡಿದ್ರೆ ತತ್ವಜ್ಞಾನ ಆಗ್ತದೆ. ಅದಕ್ಕ ಜಗತ್ತು, ಜೀವ, ಈಶ್ವರ ಅಂತ ಈ ರೀತಿಯಾಗಿ ಅದು ತೋರ್ತಾರಲ್ಲ. ಒಂದೇ ಒಂದು ಬ್ರಹ್ಮಚೇತನ ಮೂರಾಗಿ ತೋರ್ತದ. ಹಿಂದಿನ ಸಂಧಿಯೊಳಗ ಬ್ರಹ್ಮಚೇತನವೇ ವಿವರ್ತ ರೂಪದಿಂದ ಜಗತ್ತಾಗಿ ತೋರ್ತು, ಜಗತ್ತು ಒಂದು ಕಲ್ಪಿತದಂತ ಹೇಳಿದ್ರಿ. ಆ ಜಗತ್ತು, ಜೀವ, ಈಶ ಈ ಮೂವರಿಗೆ ಒಂದೇ ಒಂದು ಬ್ರಹ್ಮಚೇತನ ಕಾರಣ ಆದ್ರೂ ಕೂಡ ಜಗತ್ ಯಾಕೆ ಜಡ ಆಗಿ ತೋರ್ತದೆ? ಜಗತ್ತ ಜಡ ಆಗೈತಲ್ಲ ಯಾಕ? ಒಂದೇ ಬ್ರಹ್ಮದಿಂದ ತೋರಿ ತಂತೀರಿ ನೀವು. ಮೂರು ಒಂದೇ ಬ್ರಹ್ಮದಿಂದ ತೋರಿ, ಜಗತ್ ಯಾಕೆ ಜಡ ಆತ? ಜೀವ ಚೇತನ ಇದ್ರು ದುಃಖಿ ಯಾಕ? ಈಶ್ವರ ಸರ್ವಜ್ಞ, ಆನಂದಮಯ, ಸುಖಿ ಯಾಕ? ಇವರ ಸ್ವರೂಪವನ್ನ ನನಗೆ ತಿಳಿಸ್ರಿ. ಈ ಮೂವರುಗಳ ಉತ್ಪತ್ತಿ ಅಂದ್ರೆ ಈಗ ಒಂದರದಂತೂ ಮುಗ್ದದ, ಜೀವೇಶ್ವರ ಉತ್ಪತ್ತಿಯರ ಹೆಂಗ ಆಗ್ತದ ವಿಚಾರ ತಿಳಿಸ್ರಿ ಅಂತ ಹೇಳಿ ಇಲ್ಲಿ ಸೂತ್ರದೊಳಗೆ ಬೇಡ್ಕೊಂಡ. ಈಗ ಮುಂದ ಆ ಪ್ರಶ್ನೆ ಮಾಡುವ ಸಲುವಾಗಿ ಮೊದಲ ಈ ಗ್ರಂಥದ ಆರಂಭದಲ್ಲಿ, ಗ್ರಂಥದ ಅಂದ್ರೆ ಸಂಧಿ ಆರಂಭದಲ್ಲಿ ಪ್ರತಿಯೊಂದು ಸಂಧಿಗೂ ಕೂಡ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಪರಮಾತ್ಮನ ಮಂಗಲ ಮತ್ತು ಗುರುವಿನ ಮಂಗಲವನ್ನು ಮಾಡೇ ಮಾಡ್ತಾರೆ. ಈಗ ಪರಮಾತ್ಮನ ಮಂಗಲವನ್ನ ಮಾಡ್ತಾರ. ಆ ಪರಮಾತ್ಮನ ಮಂಗಲ ಮಾಡುವಾಗ ಸಂಧಿಯ ವಿಚಾರವನ್ನು ತಿಳಿಸಿಕೊಡ್ತಾರೆ. ಸಂಧಿಯೊಳಗೆ ಯಾವ ವಿಷಯ ಬರ್ತದ ಆ ವಿಷಯವನ್ನೇ ಮಂಗಲದಲ್ಲಿ ತಿಳಿಸಿಕೊಡುವಂತಹದ್ದು ಕಲಾ ಅವರಿಗೆ. ಯಾರಿಗೆ? ಶ್ರೀಮನ್ ನಿಜಗುಣ ಶಿವಯೋಗಿಗಳು ಅದನ್ನ ಹೇಳ್ತಾರೆ. ಶ್ರೀ ಮಹಾದೇವಂಗೆ, ಸೋಮಂಗೆ, ಸತ್ಯ ಸುಖ ಧಾಮಂಗೆ, ದಾನಶೀಲಂಗೆ, ಶಂಭುವಿಂಗೆ ಆಮೋದದಿಂದ ನತನಕ್ಕೆ. ಮೊದಲಿಗೆ ಶ್ರೀ ಮಹಾದೇವಂಗೆ. ಶ್ರೀ ಅನ್ನುವಂತ ಪದ ಷಡ್ಗುಣ ಐಶ್ವರ್ಯ ಸಂಪತ್ತುಳ್ಳದ್ದು. ಶ್ರೀ ಅನ್ನುವಂತ ಪದವನ್ನ ಗುರುವಿಗೆ, ಮಹಾತ್ಮರಿಗೆ ಮತ್ತು ಪರಮಾತ್ಮನಿಗೆ ಬಳಸಬೇಕಾಗ್ತದೆ. ಜ್ಞಾನ, ಐಶ್ವರ್ಯ, ಬಲ, ತೇಜ, ವೀರ್ಯ, ಆಮೇಲೆ ಶಕ್ತಿ ಮೊದಲಾದವುಗಳು ಏನದಾವಲ್ಲ ಇವು ಷಡ್ಗುಣ ಐಶ್ವರ್ಯಗಳಂತ ಹೇಳ್ತಾವ. ಇಂತ ಆ ಶ್ರೀ ಪರಮಾತ್ಮ ಷಡ್ಗುಣ ಐಶ್ವರ್ಯ ಸಂಪತ್ತುಳ್ಳವನ ಪರಮಾತ್ಮ ಅವನು ಸಗುಣನೂ ಅದಾನ, ನಿರ್ಗುಣನೂ. ಸಗುಣ ನಿರ್ಗುಣ ಎಂಬ ಎರಡು ರೂಪಿಯಿಂದ ಈಶನು ಅಗಣಿತ ಸಿದ್ಧಿ ಮುಕ್ತಿಯಗಳನ್ನು ಬಗೆಯ ಭೇದವನ್ನರಿದು ಈವನೆಂದು ನಿಗಮಾಗಮಗಳು ಒರೆವವು ಪರಮಾನುಭವದಲ್ಲಿ ಹೇಳ್ತಾರೆ.
ಎರಡು ಪ್ರಕಾರ ಪರಮಾತ್ಮ ಪ್ರಕಟ ಆಗ್ತಾನ. ಸಗುಣನಾದನವ, ನಿರ್ಗುಣ. ಮಹಾದೇವಂಗೆ ಮತ್ತು ಸೋಮಂಗೆ ಅನ್ನೋದ್ರಿಂದ ಪರಮಾತ್ಮ ಸಗುಣದ. ಮಹಾದೇವಂಗೆ ಸೋಮಂಗೆ ಅಂದ್ರೆ ಮುಂದ್ ವಿಚಾರ ಹೇಳ್ತಾರ. ಇವ ಸಗುಣ. ಏನಾದ್ರು ಸತ್ಯ ಸುಖಧಾಮಂಗೆ, ಸತ್ಯ ಸುಖಧಾಮ. ಸತ್ಯ ಅಂದ್ರೆ ಸದ್ರೂಪ, ಸುಖ ಧಾಮ. ಸುಖ ಧಾಮ ಅಂದ್ರೆ ಸ್ವರೂಪ, ಧಾಮ ಅಂದ್ರೆ ಸ್ವರೂಪ. ಧಾಮ ಅಂದ್ರೆ ಮನೆ ಅಂತಾನು ಅರ್ಥ ಆಗ್ತದ ಒಂದು ಕಡೆಗೆ. ಇಲ್ಲಿ ಧಾಮ ಅಂದ್ರೆ ಸ್ವರೂಪ. ಸದ್ರೂಪ ಮತ್ತು ಆನಂದಾದಿಗಳು ಆತ್ಮನ ಸ್ವರೂಪ ಅಂದ್ರೆ ಬ್ರಹ್ಮನ ಸ್ವರೂಪ, ಚೇತನ ಸ್ವರೂಪ. ಅಂದ್ರೆ ಹಿಂಗ್ ಹೇಳುವುದರಿಂದ ಆ ಆತ್ಮನ ಯಾವ ಸ್ವರೂಪ ಲಕ್ಷಣ ಏನದಾವ, ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ. ಹಿಂಗ್ ಹೇಳುವುದರಿಂದ ಪರಮಾತ್ಮನು ನಿರ್ಗುಣನೂ ಅದ. ಸಗುಣ ನಿರ್ಗುಣ. ನಿರ್ಗುಣ ಅಂದಲ್ಲಿ ಇವೆಲ್ಲ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಆನಂದ ಇವು ಆತ್ಮದ ಸ್ವರೂಪವೇ ಅದಾವ. ನಿರ್ಗುಣನದ. ಹಂಗಾರ ದಾನಶೀಲಂಗಿ ಅಂದ್ರೆಲ್ಲ ಏನ್ ಬೇಡದವ್ರಿಗೆ ಹೆಂಗ್ ಕೊಡ್ತಾನ, ಏನ್ ಕೊಡ್ತಾನ? ಯಾರು ಈ ಒಂದು ಪ್ರಾಪಂಚಿಕ ವಿಷಯಗಳನ್ನ ಬೇಡಿ ಇಚ್ಛಾ ಮಾಡಿ ಯಾವ ಸಕಾಮ ಭಾವನೆಯಿಂದ ಸಗುಣ ಪರಮಾತ್ಮನನ್ನು ಭಜಿಸಿದರ ಮಹಾದೇವ ಮತ್ತು ಸೋಮ ಅಂತ ಏನ್ ಹೇಳಿದ್ರಲ್ಲ, ಸೋಮ ಅಂದ್ರ ಉಮಾ ಸಹಿತನಾದ ಪರಮಾತ್ಮ, ಶಕ್ತಿ ಸಹಿತವಾದ ಪರಮಾತ್ಮ, ಅವ ಸೋಮ ಅಂತ ಹೇಳಿಸ್ಕೊಳ್ತಾನೆ. ಯಾರು ಸಕಾಮ ಭಾವನೆಯಿಂದ ಸಂಸಾರದ ವಿಷಯಗಳನ್ನ ಅಪೇಕ್ಷೆ ಮಾಡಿ ಭಜಿಸುತ್ತಾರೆಯೋ ಅವರಿಗೂ ಕೂಡ ಅವರು ಬೇಡಿದ ಇಷ್ಟಾರ್ಥವನ್ನ ಕೊಡ್ತಾರೆ. ಯಾವ ಮುಮುಕ್ಷುಗಳು ಯಾವುದನ್ನು ಅಪೇಕ್ಷೆ ಮಾಡಲಾರದೆ ಈ ಜನನ ಮನ್ನ ಸಂಸಾರದಲ್ಲಿ ಬಿಡುಗಡೆ ಆಗ್ಬೇಕಂತ ನಿರ್ಗುಣ ಪರಮಾತ್ಮನನ್ನ ಧ್ಯಾನಿಸುತ್ತಾರೋ, ಗುರುಮುಖ ದ್ವಾರ ಆ ಸ್ವರೂಪ ತಿಳ್ಕೊಂಡು ಧ್ಯಾನಿಸ್ತಾರೋ ಅವರಿಗೂ ಕೂಡ ಜನನ ಮರಣ ರಹಿತವಾದ ಮೋಕ್ಷವನ್ನ ಏನ್ ಮಾಡ್ತಾನ, ಪ್ರಕಟ ಮಾಡಿ ಕೊಡ್ತಾನೆ. ಅದಕ್ಕೆ ಬೇಡಿದವರಿಗೆ ಬೇಡಿದ ಇಷ್ಟಾರ್ಥ ಕೊಡ್ತಾನೆ. ಇಬ್ರಲ್ಲ ಬೇಡಾವ ಎರಡೇ ಪ್ರಕಾರ, ಒಬ್ಬ ಸಕಾಮಿ ಒಬ್ಬ ನಿಷ್ಕಾಮಿ, ರಾಗಿ ಮತ್ತು ವಿರಾಗಿ. ಈ ಜನರೊಳಗೆ ಎಷ್ಟು ಮಂದಿ ಅದಾರ? ರಾಗಿ ವಿರಾಗಿ ಅಂತ ಎರಡಲ್ಲ ಅಪೇಕ್ಷೆ ಇದ್ ಮಾಡೋದು, ಭೇದ ಮಾಡೋದು. ನೀ ಹೆಣ್ಣರ ಮಕ್ಕಳರ ಇರು, ಗಂಡ ಮಕ್ಕಳರ ಇರು, ಸಣ್ಣ ಮರ ಇರು, ದೊಡ್ಡ ಮರ ಇರು, ಯಾರ ಇರು, ಒಬ್ಬ ವಿಷಯಗಳನ್ನ ಬೇಡವ, ಒಬ್ಬ ಮುಕ್ತಿ ಬೇಡವ. ಇಷ್ಟ. ರಾಗಿ ವಿರಾಗಿಗಳೆಂದೇಳಿ ಒಳಗೆ ಆಗಳೆ ತೋರುತ್ತಿಹರವರ ಒಳಗೆ. ಹೌದಿಲ್ಲ? ಇಬ್ರೇ ಅಂತವ್ರಿಗೆ ಬೇಡಿದ ಇಷ್ಟಾರ್ಥವನ್ನು ಕೊಡ್ತಾನ. ಬೇಡಿದವ್ರಿಗೆ ಬೇಡಿದ ಇಷ್ಟಾರ್ಥವನ್ನು ಕೊಡುವಂತ ಶಂಭುವಿಂಗೆ, ಸುಖ ಸ್ವರೂಪನಾದ ಪರಮಾತ್ಮನಿಗೆ. ಶಂ ಅಂದ್ರ ಸುಖ, ಭೂ ಅಂದ್ರ ಉಂಟು ಮಾಡವ, ಸುಖವನ್ನ ಉಂಟು ಮಾಡಿ ಕೊಡವ. ಬೇಡಿದವರಿಗೆ ಸುಖವನ್ನು ಕೊಡವ, ಸುಖ ಸ್ವರೂಪನೂ ಅದಾನ, ಸುಖವನ್ನು ಕೊಡವನು ಅದಾನ. ಅಂತವನಿಗೆ ಅತಿ ಪ್ರೇಮದಿಂದ ನಾನು ನಮಸ್ಕಾರ ಮಾಡುತ್ತೇನೆ. ಆಮೋದದಿಂದ ನತನಪ್ಪೆ ಅಂದ್ರ ನಮಸ್ಕಾರ ಉಪಮಂಗಲವನ್ನ ಮಾಡ್ತೀನಿ ಅಂತ ಈ ನುಡಿಯ ಸಾಮಾನ್ಯ ಅರ್ಥ. ಇಲ್ಲಿ ಎರಡನೇ ಸಂಧಿಯೊಳಗ ಪ್ರಾರಂಭದಲ್ಲಿ ಮಂಗಲಾಚರಣೆ ಮಾಡ್ಬೇಕಾದ್ರೆ ಗ್ರಂಥದ ವಿಷಯ ಅದೇನ ಸಂಧಿ ವಿಷಯ ಹೇಳಿದ್ರಂದ್ರಲ್ಲ, ಅದನ್ನ ಸ್ವಲ್ಪ ವಿಚಾರಣೆ ಮಾಡಿ ಹೇಳ್ತಾರ, ವಿವರಣೆ ಕೊಡ್ತಾರ. ನೋಡ್ರಿ, ಪರಮಾತ್ಮ ಒಬ್ಬನೇ ಅದ, ಚೇತನ ಒಂದ, ಚೇತನ ಅದು ಒಂದೇ ಅದ, ಬ್ರಹ್ಮ ಚೇತನ. ಅದೇ ಜಗದಾಕಾರವಾಗಿ ತೋರ್ತು, ವಿವರ್ತ ರೂಪದಿಂದ ಜಗತ್ತಾಗಿ ತೋರ್ತು. ತೋರಿದ ಮೇಲೆ ಈ ಎಲ್ಲ ಸೃಷ್ಟಿ ಆಯ್ತಲ್ಲ, ಈ ಜೀವರಾಶಿಗಳು ಉತ್ಪತ್ತಿ, ಅವರ ಶರೀರಗಳು ಎಲ್ಲ ಉತ್ಪತ್ತಿ ಆದವು. ಆದ್ರ ಬರೀ ಶರೀರ ಉತ್ಪತ್ತಿ ಆದ್ರ ನಡೀಲಿಲ್ಲ, ಒಳಗ ಜೀವ ಪ್ರವೇಶ ಆಗ್ಬೇಕಲ್ಲ. ಅದೇ ಪರಮಾತ್ಮನೇ ತತ್ ಸೃಷ್ಟುವ ತದೇವಾನು ಪ್ರಾವಿಶ್ಯ. ಪರಮಾತ್ಮ ಜಗತ್ತನ್ನ ರಚನೆ ಮಾಡಿ ಆ ಶರೀರಗಳಲ್ಲಿ ಜೀವ ರೂಪದಿಂದ ಪ್ರಕಟ. ಒಂದೇ ಚೈತನ್ಯವೇ ಜೀವ ಮತ್ತು ಈಶ್ವರ ರೂಪದಿಂದ ತೋರಿದ. ಅಂದ್ರ ಯಾವ ಜೀವ ಇವನು ಅಂತಃಕರಣ ಉಪಾದಿಯಿಂದ ಅಥವಾ ಅವಿದ್ಯೆ ಮಲಿನ ಸತ್ವಗುಣವುಳ್ಳ ಅವಿದ್ಯೆ ಉಪಾದಿಯಿಂದ ಜೀವ ಅನಿಸ್ಕೊಂಡ.
ಅದೇ ಚೇತನವೇ ಶುದ್ಧ ಸತ್ವಗುಣವುಳ್ಳ ಮಾಯಾ ಉಪಾಧಿಯಿಂದ ಈಶ್ವರ ನೆನೆಸ್ಕೊಂಡ. ಜೀವ ಮತ್ತು ಈಶ್ವರರು ಏನದರ ಉಪಾಧಿ ವಶದಿಂದ ತೋರಿ ಉಪಾಧಿ ವಶದಿಂದ ತೋರಿದ್ರು ಕೂಡ ಸಂಧಿ ಕೊನೆಗೆ ಏನ್ ಹೇಳ್ತಾರ ಅಂದ್ರ ಈಶ್ವರ ಹೆಂಗ ನಿರ್ವಿಕಾರ ಅದನ ಜೀವನ ನಿರ್ವಿಕಾರ ಅದನ. ಅದಕ್ಕ ಈ ಜೀವ ಮತ್ತು ಈಶ್ವರರು ಸ್ವರೂಪತ ಹೆಂಗದಾರ ಅಂದ್ರ ಅವಿಕಾರತ್ವ ಲಕ್ಷಣದಿಂದ ಕೂಡ್ಕೊಂಡ. ಜೀವನೂ ಅವಿಕಾರಿ ಮತ್ತು ಈಶ್ವರನು ಅವಿಕಾರಿ. ಇದನ್ನ ಈ ಸಂಧಿ ಯಾವ ಒಂದು ವಾದದಲ್ಲಿ ಈ ಎರಡನೇ ಸಂಧಿ ಏನ್ ಯಾವ ವಾದವನ್ನು ಮುಂದಿಟ್ಕೊಂಡು ಹೇಳಕತ್ತಾರ ಅಂದ್ರೆ ಬಿಂಬ ಪ್ರತಿಬಿಂಬ ವಾದವನ್ನು ಮುಂದಿಟ್ಕೊಂಡು ಹೇಳಕತ್ತಾರ. ಬಹಳ ಡೀಪ್ ಇರ್ತಾವ ಶಾಸ್ತ್ರ, ನಿಮ್ಗೆ ಗೊತ್ತಾಗಂಗಿಲ್ಲ. ಬಿಂಬ ಪ್ರತಿಬಿಂಬ ವಾದದೊಳಗ ಜೀವ ಅಂತ ಅಂದ್ರೆ ಆತ್ಮನಿಗೆ ಜೀವ ಅಂತ, ಆತ್ಮನಿಗೆ ಜೀವೋ ಬ್ರಹ್ಮ ಇವ ನಾಪರಹ ಅಂತೇಳಿ ಶಂಕರಾಚಾರ್ಯ ಹೇಳಲ್ಲ. ಜೀವ ಅನ್ನುವಂತ ಪದಕ್ಕೆ ಆತ್ಮ ಅಂದ್ರೆ ಬಿಂಬ ಪ್ರತಿಬಿಂಬವಾದಿಗಳು ಕೇವಲ ಧರ್ಮಾಧ್ಯಾಸವನ್ನು ಹೋಗ್ತಾರ. ಅದಕ್ಕ ಜೀವ ಅಂದ್ರ ಆತ್ಮ. ಆ ಒಂದು ತನ್ನ ಸ್ವರೂಪವನ್ನು ಮರೆತು ಉಪಾಧಿ ವಶದಿಂದ ಜೀವತ್ವ ಪ್ರಾಪ್ತಿಯಾಗಿರ್ತದ. ಆದ್ರ ಚೇತನದ ದೃಷ್ಟಿಯಿಂದ ಜೀವ ಅಂದ್ರೆ ಆತ್ಮ, ಅವನು ನಿರ್ವಿಕಾರದಾನ ಅಥವಾ ಅವಿಕಾರಿ ಅದಾನ. ಈಶ್ವರ ಹೆಂಗ ಸ್ವರೂಪ ದೃಷ್ಟಿಯಿಂದ ಅವಿಕಾರಿಯಾಗಿರುತ್ತಾನೆಯೋ ಜಗತ್ತನ್ನ ರಚನೆ ಮಾಡಿದ್ರು ಕೂಡ ಹಂಗ ಜೀವನು ಕೂಡ ಸ್ವರೂಪದಿಂದ ಏನದ ನೀವು ಅವಿಕಾರಿನೇ ಅದಾನ ಅಂತ ಈ ಒಂದು ಮುಂದ ಹೇಳ್ತಾರೆ ಈ ಸಂಧಿಯ. ಈಗ ಮಹಾದೇವ ಅಂದ್ರೆ ಅಲ್ಲ, ದೇವ ಅನ್ನುವಂತ ಪದಕ್ಕೆ ಅರ್ಥ ಏನು? ದಿವ್ಯತೀತಿ ದೇವ, ಪ್ರಕಾಶ ಮಾಡುವುದಕ್ಕೆ ದೇವ ಅಂತ ಕರೀತಾರೆ. ಪ್ರಕಾಶ ಮಾಡುವುದು ದೇವ. ಈಗ ಜಗತ್ತದಪ್ಪ, ಹೊರಗಿನ ಜಗತ್ತದ, ಸಮಷ್ಟಿ ಜಗತ್ತದ. ಈ ಸಮಷ್ಟಿ ಜಗತ್ತನ್ನು ಬೆಳಗಾವ್ರು ಯಾರದ? ಕೆಲವೊಂದು ದೇವಾನು ದೇವತೆಗಳು ಅದ. ಇಂದ್ರದಾನ, ಚಂದ್ರದಾನ, ಆಮೇಲೆ ಸೂರ್ಯದಾನ, ವರುಣ ಅದಾನ. ಎಲ್ಲ ಜಗತ್ತಿನ ವ್ಯವಹಾರದಲ್ಲಿ ಅವರು ತಮ್ಮ ಕಾರ್ಯವನ್ನ ಮಾಡ್ತಾರೆ. ಏನ್ರಿ? ಬ್ರಹ್ಮದಾನ, ಚತುರ್ಮುಖ ಬ್ರಹ್ಮದಾನ, ಏನೇನ ಯಾರ್ಯಾರು ದೇವ 33 ಕೋಟಿ ದೇವತೆಗಳು ಹೇಳ್ತೇವೆ ಏನೇನು, ಅವ್ರೆಲ್ಲರೂ ಕೂಡ ಈ ಸಮಷ್ಟಿ ಜಗತ್ತನ್ನ ವ್ಯವಹಾರ ನೋಡ್ಕೊಂತಾರ. ಅವರು ಜಗತ್ತನ್ನ ಪ್ರಕಾಶ ಮಾಡ್ತಾರ. ಅದಕ್ಕೆ ಅವ್ರು ದೇವತೆಗಳು ಅಂತ ಅನ್ಸ್ಕೊಂಡು, ಆ ದೇವತೆಗಳಿಗೆ ಒಡೆಯನಾದವನೇ ಮಹಾದೇವ. ಈ ಈ ಬ್ರಹ್ಮಾಂಡವನ್ನ ಬೆಳಗುವಂತ ಅವರ ತಮ್ಮ ಕಾರ್ಯವನ್ನ ಮಾಡಿ ಬ್ರಹ್ಮಾಂಡದಲ್ಲಿ ಒಂದು ಯಾವ ಸುವ್ಯವಸ್ಥೆಯನ್ನು ಇಟ್ಟು ಮಾಡಿಕೊಟ್ಟಂತ ದೇವಾನು ದೇವತೆಗಳದಾರಲ್ಲ, ಈ ದೇವತೆಗಳ ಒಡೆಯನಾದವ ಯಾರು? ಮಹಾದೇವ. ಅವನೇ ಪರಮಾತ್ಮ. ಇವರು ಶಿವೋಪಾಸಕರಾಗಿರುವುದರಿಂದ ಶಿವನೇ ಮಹಾದೇವ ಅಂತ ಹೇಳಿ. ಇನ್ನು ವ್ಯಷ್ಟಿ ಶರೀರದಲ್ಲಿ ವಿಚಾರ ಮಾಡಿ ನೋಡಿದ್ರ ಈ ವಿಷಯಗಳನ್ನು ಪ್ರಕಾಶ ಮಾಡುವಂತ ಇಂದ್ರಿಯಗಳು ಕೂಡ ಇಂದ್ರಿಯ ಅಭಿಮಾನಿ ದೇವತೆಗಳು ಅದರ. ಇಲ್ಲಿ ಇಂದ್ರಿಯಗಳು ಮತ್ತು ಇಂದ್ರಿಯ ಅಭಿಮಾನಿ ದೇವತೆಗಳು ಅದಾರ. ಇವರು ದೇವರತ. ಏನು? ನೇತ್ರ ರೂಪವನ್ನ ಪ್ರಕಾಶ ಮಾಡ್ತಾರೆ, ಶ್ರೋತ್ರ ಶಬ್ದವನ್ನ ಪ್ರಕಾಶ ಮಾಡ್ತಾರೆ, ತ್ವಗೇಂದ್ರಿಯ ಸ್ಪರ್ಶವನ್ನ ಪ್ರಕಾಶ ಮಾಡ್ತಾರೆ, ಹೌದಲ್ಲ, ಘ್ರಾಣೇಂದ್ರಿಯ ರಸವನ್ನ ಪ್ರಕಾಶ ಮಾಡ್ತಾರೆ, ಅಂದ್ರೆ ವಿಷಯ ಮಾಡ್ತಾರೆ. ಹಿಂಗ ಇಂದ್ರಿಯಗಳು ವಿಷಯಗಳನ್ನ ಬೆಳೆದುತ್ತವ. ಮತ್ತು ಇಂದ್ರಿಯ ಅಭಿಮಾನಿ ದೇವತೆಗಳು ಅದಾವ. ಎಲ್ಲ ಅಭಿಮಾನಿ ಇದೆಲ್ಲ ದೇವತೆಗಳು ಅನ್ಸ್ಕೊಂಡು, ದೇವರು ಅನ್ಸ್ಕೊಂಡು. ಈ ದೇವರುಗಳಿಗೆ ಒಡೆಯ ಯಾರದಾರ? ಜೀವನ. ಜೀವ ಈ ಶರೀರದಲ್ಲಿ ಎಲ್ಲಿಲ್ಲ ಅಂತಂದ್ರ ಈ ಇಂದ್ರಿಯಗಳು ಕೆಲಸ ಮಾಡಂಗಿಲ್ಲ. ಈ ಶರೀರದಾಗ ಪ್ರತ್ಯೇಗಾತ್ಮ ಜೀವ ಅಂದ್ರೆ ಇಲ್ಲಿ ಪ್ರತ್ಯೇಗಾತ್ಮ ಅಂತ ನೀವು ಮನಸ್ಸಿನಾಗ ಇಟ್ಕೋಬೇಕು. ಈ ಸಂಧಿ ಮುಗಿ ಮಠನ ಹಂಗ ಹೇಳ್ತಾರ. ಇಲ್ಲಿ ಪ್ರತ್ಯೇಗಾತ್ಮ ರೂಪ ಜೀವ ಇಲ್ಲ ಅಂದ್ರೆ ಇಂದ್ರಿಯಗಳು ಕೆಲಸ ಮಾಡ್ತಾವೇನ್? ಅವೆಲ್ಲ ಹೋಗಿ ಏನಾಗ್ಬಿಡ್ತಾವ? ಕರೆಂಟ್ ಇರ್ಲಿಲ್ಲ ಅಂದ್ರೆ ಲೈಟ್ ಬೆಳಗಂಗಿಲ್ಲ, ಫ್ಯಾನ್ ತಿರ್ಗಂಗಿಲ್ಲ. ಕರೆಂಟ್ನಂತೆ
ಹಂಗ ಜೀವ ಪ್ರತ್ಯೇಗಾತ್ಮ ಈ ಶರೀರದಾಗ ಇರ್ಲಿಲ್ಲ ಅಂತಂದ್ರ ಈ ಎಲ್ಲ ಇಂದ್ರಿಯಗಳು ವಿಷಯಗಳನ್ನ ಪ್ರಕಾಶ ಮಾಡುವುದಿಲ್ಲ. ಅದಕ್ಕ ಹೆಂಗ ಆ ಪರಮಾತ್ಮ ಸಮಷ್ಟಿ ಈ ಜಗತ್ತನ್ನು ಬೆಳಗುವಂತ ದೇವಾನು ದೇವತೆಗಳಿಗೆ ಮಹಾದೇವನಾದಂತ ಶಿವನಿದ್ದಾನೆಯೋ, ಹಂಗೆ ಈ ವ್ಯಷ್ಟಿ ಶರೀರದಲ್ಲಿ ಇಂದ್ರಿಯಗಳು ಮತ್ತು ಇಂದ್ರಿಯ ಅಭಿಮಾನಿ ದೇವತೆಗಳಿಗೆ ಬೆಳಗುವಂತ ಒಬ್ಬ ಪ್ರತ್ಯೇಗಾತ್ಮನಾದ ಆತ್ಮನಾದ ಜೀವದನಲ್ಲ, ಇವನು ಮಹಾದೇವನೇ. ಹೌದಿಲ್ಲ? ಅವನು ಮಹಾದೇವ, ಇವನು ಮಹಾದೇವ. ಸ್ವರೂಪದಿಂದ ಭೇದ ಇಲ್ಲ. ಚೇತನದೊಳಗೆ ಏನಾರ ಭೇದ ಐತೇನ? ಇಲ್ಲ. ಅದಕ್ಕ ಮಹಾದೇವ ಅನ್ನುವಂತ ಪದಕ್ಕ ನಾವು ವ್ಯಷ್ಟಿ ಸಮಷ್ಟಿ ವಿಚಾರ ಮಾಡಿ ನೋಡಿದ್ರೆ ಇಲ್ಲಿ ಆ ತತ್ಪದದ ವಾಚ್ಯನಾದಂತ ಮಹಾದೇವ, ತ್ವಂಪದದ ವಾಚ್ಯನಾದಂತ ಈ ಒಬ್ಬ ಜೀವ, ತ್ವಂಪದ ವಾಚ್ಯವಾದಂತ ಜೀವ ಅಂದ್ರೇನು? ಜೀವ ಎಲ್ಲ ಏನು ಇಂದ್ರಿಯ ಅಂತಃಕರಣ ಎಲ್ಲವನ್ನ ಉಪಾಧಿ ಮಾಡ್ಕೊಂಡಿದ್ದಂತ ಈ ತ್ವಂಪದದ ವಾಚ್ಯ. ಅವನು ಎಲ್ಲಾ ದೇವಾನು ದೇವತೆಗಳನ್ನು ಕೂಡ್ಕೊಂಡು ಮಾಯೋಪಾದಿಯಿಂದ ಕೂಡ್ಕೊಂಡಿರುವಂತ ತತ್ಪದದ ವಾಚ್ಯ ಅವನು ಯಾರು? ಪರಮಾತ್ಮ ಮಹಾದೇವ. ಮಹಾದೇವ ಅವ ಮಹಾಶಕ್ತಿಯಿಂದ ಕೂಡ್ಕೊಂಡಿರ್ತಾನ, ಸರ್ವಜ್ಞನಾಗಿರ್ತಾನ. ಇವ ಜೀವ ಅಲ್ಪಜ್ಞನಾಗಿರ್ತಾನ, ಅಲ್ಪ ಶಕ್ತಿಯಿಂದ ಕೂಡ್ಕೊಂಡಿರ್ತಾನ. ಎಲ್ಲೇ? ವಾಚ್ಯದಲ್ಲಿ, ಲಕ್ಷ್ಯದಲ್ಲಿ ಅಲ್ಲ, ವಾಚಾರ್ಥದಲ್ಲಿ ನಾವು ಹೇಳಾಕತ್ತೀವಿ. ವಾಚಾರ್ಥದಲ್ಲಿ ಏನ್ ಬರ್ತದ? ಅಲ್ಪಜ್ಞ, ಅಲ್ಪಶಕ್ತಿ, ಹೌದಿಲ್ಲ? ಎಲ್ಲ ಬರ್ತವ. ಅಲ್ಲೇ ವಾಚಾರ್ಥದಲ್ಲಿ ಸರ್ವಜ್ಞ, ಸರ್ವಶಕ್ತಿ ಮೊದಲಾದವು ಬರ್ತವೆ. ಆದ್ರ ಅವನು ಮಾಯಾ ಉಪಾದಿಯಿಂದ ಮಹಾದೇವನಾದರ ಈ ಜೀವ ಮನೋ ಉಪಾದಿಯಿಂದ ಜೀವನ. ಮನುಷ್ಯನ ಉಪಾದಿಯಿಂದ ಏನಾಗ್ಯ ನೀವ? ಜೀವ. ಆದ್ರ ಸ್ವರೂಪತಃ ಈ ವಾಚಾರ್ಥದಲ್ಲಿ ಉಪಾದಿಯಿಂದ ಕೂಡಿಕೊಂಡಿರುವುದರಿಂದ ಅಲ್ಪಜ್ಞತ್ವಾದಿಗಳು ಕಂಡು ಬರ್ತಾವ, ಸರ್ವಜ್ಞತ್ವಾದಿಗಳು ಕಂಡು ಬರ್ತಾವ. ಅಲ್ಲೇ ಏನ ಸ್ವಲ್ಪ ಜೀವನಿಗೂ ಮಹಾದೇವನಿಗೂ ಒಂದ್ ಸ್ವಲ್ಪ ಉಪಾಧಿ ಹಿಡ್ಕೊಂಡಾಗ ಏರುಪೇರು ಅನಿಸ್ತದ. ಉಪಾಧಿಗಳನ್ನ ತೆಗದ್ವಿ ಅಂದ್ರ ಅದು ಅಲ್ಲೇನೋ ಒಂದು ಶುದ್ಧ ಚೇತನ ತತ್ಪದದ ಲಕ್ಷ್ಯಾರ್ಥ, ಇಲ್ಲೇನೂ ಕೂಡ ಒಂದು ತ್ವಂಪದ ಲಕ್ಷ್ಯಾರ್ಥ, ಒಂದು ಚೇತನ. ಹಂಗಾರ ಅಲ್ಲೇನದ? ಅದು ಸತ್ಯ ರೂಪ ಸುಖರೂಪ, ಇವನು ಸತ್ಯ ರೂಪ ಸುಖರೂಪ. ಸತ್ಯ ಸುಖಧಾಮಂಗೆ ಲಕ್ಷ್ಯಾರ್ಥದೊಳಗೆ. ವಾಚಾರ್ಥದೊಳಗ ಜೀವ ಮಹಾದೇವ, ಜೀವ ಮತ್ತು ಮಹಾದೇವ. ಹಂಗ ಈ ರೀತಿಯಾಗಿ ಏನು ನಾವೇನ್ ಮಾಡ್ಬೇಕು? ನತನಪ್ಯ ಅಂತಾರಲ್ಲ, ಆಮೋದದಿಂದ ನತನಪ್ಯ ಅಂತಾರಲ್ಲ. ಆಮೋದದಿಂದ ನತನಪ್ಯ ಅಂದ್ರ ಈ ಜೀವ ಮತ್ತು ಬ್ರಹ್ಮ ಅಂದ್ರೆ ಮಹಾದೇವ ಮತ್ತು ಜೀವ ಏನದಾರಲ್ಲ, ಉಪಾಧಿಗಳನ್ನ ತೆಗಿಬೇಕಿಬ್ಬರು. ಉಪಾಧಿಗಳನ್ನ ಮಿಥ್ಯಾಕರಿಸ್ಬೇಕು. ಉಪಾಧಿಗಳನ್ನ ಮಿಥ್ಯಾಕರಿಸಿದಾಗ ತತ್ಪದದ ಲಕ್ಷ್ಯಾರ್ಥ, ತ್ವಂಪದದ ಲಕ್ಷ್ಯಾರ್ಥ ಒಂದೇ ಚೇತನ ಅದ, ಅದೇ ಅಭೇದ ಸ್ವರೂಪ. ಪ್ರತ್ಯೇಗಾತ್ಮನಾದ ನಾನೇ ಶಿವನಿದ್ದೇನೆ, ಶಿವನಾದ ಆ ಶಿವನೇ ನಾನ ಪ್ರತ್ಯೇಗಾತ್ಮನಿದ್ದೇನೆ. ಓತಪ್ರೋತವಾಗಿ ಪ್ರತ್ಯೇಗಾತ್ಮನಾದ ನನಗೂ ಶಿವನಿಗೂ ಯಾವ ಭೇದ ಇಲ್ಲ, ಅಭೇದ ಇದೆ ಅನ್ನೋದೇ ನತನಪ್ಯ ಪದದ ಅರ್ಥ. ನತನಪ್ಯ ನಮಸ್ಕಾರ ಮಾಡುವಾಗ ಎರಡು ಕೈ ಜೋಡಿಸ್ತಾರ ಇಲ್ಲ? ಎರಡು ಕೈ ಜೋಡಿಸ್ತಾರ, ಹೌದಿಲ್ಲ? ಎರಡು ಕೈ ಜೋಡಿಸೋ ಅಂದ್ರೇನು? ಜೀವ ಅಂದ್ರೇನು? ತತ್ಪದ ಲಕ್ಷ್ಯಾರ್ಥ, ತ್ವಂಪದ ಲಕ್ಷ್ಯಾರ್ಥ ಎರಡು ಅಭೇದ. ಅಥವಾ ಯಾರಾದ್ರೂ ಬಂದ್ರಿ ಅಂದ್ರ ಅವ್ರು ನಮಸ್ಕಾರ ಮಾಡಿ ನಿಮ್ ಎದಿಗೆ ಯಾಕೆ ನೀವು ಕೈ ಮುಟ್ಟಿಸ್ಕೊಂತೀರಿ? ನಮಸ್ಕಾರ ರೀ ಅಂತ ಅವ್ರು ನಿಮ್ಮ ನೋಡಿ ನಮಸ್ಕಾರ ತಮ್ಮ ಎದಿ ತಾವ್ ಮುಟ್ಟಿಸ್ಕೊಂತಾವ. ಅಂದ್ರ ಏನ? ನೀನೇ ನಾನದನಿ, ನಾನೇ ನೀನದಿ ಅಂತ ನಮಸ್ಕಾರ. ಏನ್ರಿ? ನೀನೇ ನಾನು, ನಾನೇ ನೀನು. ಹಂಗಾರ ಈ ನತನಪ್ಯ ಅನ್ನೋದು ಅಭೇದದಲ್ಲಿ ಅಭೇದ ಪಡಿಸುವುದು. ಲಕ್ಷ್ಯಾರ್ಥದಲ್ಲಿ ಅಭೇದ, ಜೀವ
ಅಂದ್ರೆ ಲಕ್ಷ್ಯಾರ್ಥ ಅಂದ್ರೆ ತ್ವಂಪದ ಲಕ್ಷ್ಯಾರ್ಥ ತತ್ಪದ ಲಕ್ಷ್ಯಾರ್ಥ ಅಭೇದ ಪಡಿಸಿ ಜೀವನೇ ಪರಮಾತ್ಮ ಇದ್ದಾನೆ ಅಂತ ಈ ರೀತಿಯ ಅಭೇದ ಪಡಿಸುವುದು ನತನಪ್ಪಿ. ಆಮೋದದಿಂದ ಅಂತ ಯಾಕಂದ್ರು? ಆಮೋದದಿಂದ ಯಾಕಂದ್ರ ಎಲ್ಲಿ ಅಭೇದ ಇರ್ತದ ಅಲ್ಲಿ ಪ್ರೇಮ ಭಕ್ತಿ ಇರ್ತದ, ಎಲ್ಲಿ ಭೇದ ಇರ್ತದ ಅಲ್ಲಿ ದ್ವೇಷ ಇರ್ತದ. ನೋಡ್ರಿ, ವ್ಯವಹಾರದೊಳಗ ನಿಮಗ ಸ್ವಲ್ಪ ಭೇದ ಇತ್ತು ಅಂದ್ರ ನಿಮ್ ವ್ಯವಹಾರಕ್ಕೂ ಅವನ ವ್ಯವಹಾರಕ್ಕೂ ಸರಿ ಹೊಂದ್ತಿದ್ದಿಲ್ಲ ಅಂದ್ರ ಏನ್ರಿ, ಭೇದ ಕಂಡು ಬರ್ತು ಅಂದ್ರ ಅವನ ಮ್ಯಾಲ ದ್ವೇಷ ಇರ್ತದೆ. ನಿಂಬುದು ಅವಂದು ವ್ಯವಹಾರ ಬರೋಬ್ಬರಿ ಇತ್ತು ಅಂತಂದ್ರ ಒಂದೇ ಇತ್ತು ಏನ್ರಿ, ಅಂದ್ರ ಸಗುಣ ಅದು ಒಂದು ಸಮಾನಶೀಲ ವ್ಯಸನ ಒಂದೇ ಇತ್ತು ಅಂದ್ರ ಅಲ್ಲಿ ನಿಮ್ಮಲ್ಲಿ ಇಬ್ಬರಲ್ಲಿ ಏನಾಗ್ತತಿ, ಪ್ರೇಮ ಬೆಳಿತ. ಅದಕ್ಕೆ ಜೀವ ಮತ್ತು ಈಶ್ವರ ಒಬ್ಬರೇ ಅದಾರ. ಅದಕ್ಕ ಎಲ್ಲಿ ಅಭೇದ ಅದ ಅಲ್ಲಿ ಪ್ರೇಮ ಭಕ್ತಿ ಇರ್ತದೆ. ಅದಕ್ಕೆ ಅಭೇದ ರೂಪ ಅದಾರ ಅಂತ ಹೇಳಿ ನಾನು ಪ್ರೇಮ ಭಾವದಿಂದ ನಮಸ್ಕಾರ ಮಾಡ್ತೇನೆ. ಒಂದು ಪ್ರೇಮ ಭಾವದಿಂದ ನಮಸ್ಕಾರ ಮಾಡ್ತೀನಿ. ಅದಕ್ಕ ಈ ಒಂದು ಸಂಧಿಯೊಳಗೆ ಏನ್ ಹೇಳ್ತಾರಂದ್ರ ತತ್ವಮಸಿ ಮಹಾವಾಕ್ಯದ ಅರ್ಥವನ್ನ ಹೇಳ್ತಾರೆ. ತತ್ವಮಸಿ ಮಹಾವಾಕ್ಯದ ಅರ್ಥ ಇಲ್ಲಿ ಅದ. ಅದಕ್ಕ ಯಾರು ಅಭೇದ ಭಾವನೆಯಿಂದ ಇರುತ್ತಾರೆಯೋ ಅವರೇ ನನ್ನ ಸ್ವರೂಪರಾಗಿರುತ್ತಾರೆ ಅಂತ ಪರಮಾತ್ಮ ಅಂತಾನ. ಜ್ಞಾನಿ ತ್ವಾತ್ಮೈವ ಮೇ ಮತಂ. ಈಗ 3 ಮಂದಿಗ ಹೇಳಿದ್ರ ಅವ್ರು ಏನ್ರಿ, 4 ಮಂದಿ ಅದಾರ. ಚತುರ್ವಿಧ ಭಜಂತೆ ಮಾಂ ಏನ್ರಿ, ಅವ್ರ ಯಾವ್ರು ಆರ್ತೋ ಜಿಜ್ಞಾಸುರ್ ಅರ್ಥಾರ್ಥಿ ಜ್ಞಾನೀಚ ಭರತರ್ಷ ಏನ್ರಿ. ಜ್ಞಾನಿ ಅಂತಂದ್ರ ಒಬ್ಬ ಆರ್ಥ, ಅರ್ಥಾರ್ಥಿ, ಜಿಜ್ಞಾಸ. ಇವ್ರು ಇನ್ನೂ ಭೇದ ಬುದ್ಧಿ ಒಳ್ಳವ್ರ ಅದಾರ. ಅದಕ್ಕ ಇವ್ರ ಮ್ಯಾಲ ನಾ ಅಷ್ಟ ಪ್ರೇಮ ಇಲ್ಲ. ಆದ್ರ ಜ್ಞಾನಿ ನನಗ ಬಹಳ ಅಭೇದ ಭಾವನೆಯಿಂದ ನನ್ನ ನೋಡ್ತಿರ್ತಾನ. ಅದಕ್ಕ ಅವ್ ನನ್ನ ಆತ್ಮ ಸ್ವರೂಪ ಆಗಿ. ಜ್ಞಾನಿ ತ್ವಾತ್ಮೈವ ಮೇ ಮತಂ ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕ ಭಕ್ತಿರು ವಿಶಿಷ್ಯತೆ ಏನ್ರಿ. ಅವನು ಏಕ ಭಕ್ತಿಯಿಂದ ಅಂದ್ರೆ ಅಭೇದ ರೂಪ ಭಕ್ತಿಯಿಂದ, ಅಭೇದ ರೂಪ ಸ್ಥಿತಿಯಿಂದ ನನ್ನ ಭಕ್ತಿಯನ್ನ ಮಾಡ್ತಿರ್ತಾನ. ಅದಕ್ಕೆ ಅವನು ನನ್ನ ಆತ್ಮ ಸ್ವರೂಪ ಆಗಿ ಅಂತ ಈ ರೀತಿಯಾಗಿ ಹೇಳಿದ್ರಲ್ಲ. ಈ ಒಂದು ಸಂಧಿಯೊಳಗ ತತ್ವಮಸಿ ಮಹಾವಾಕ್ಯದ ಅರ್ಥ ಅದ. ಅದನ್ನ ಅಲ್ಲಿ ಏನ್ ಹೇಳಿದ್ರ ಅವ್ರು ನುಡಿಯೊಳಗೆ ಹೇಳ್ಯಾರ. ಅವ್ರ ಹಂಗ ಹೇಳ್ಯಾರ. ಶಿವಪುತ್ರ ಪದಾರ್ ಹೆಂಗ್ ಬರ್ದಾರ ನೋಡ್, ಹೆಂಗ್ ಬರ್ದಾರ ಸಂಧಿ ವಿಚಾರ. ಶಿವಪುತ್ರ ಪದಾರ್ ಬರ್ಬೇಕಂದ್ರ ಸಿದ್ಧಾರೂಢ ಕಾರಣ. ಸಿದ್ಧಾರೂಢರು ಅಷ್ಟು ಹಂಗೆಲ್ಲ ಹೇಳ್ಯಾರ ಅಂತ ಹೇಳಿ ಶಿವಪುತ್ರ ಪದಾರ್ ಅದನ್ನ ನೆನಪನಾಗ ಇಟ್ಕೊಂಡು ಅಥವಾ ಲೇಖನ ಮಾಡಿ ಬರ್ದಾರ. ಅದಕ್ಕ ಇಷ್ಟು ನಿಜಗುಣರು ಒಂದು ನುಡಿ ಅಷ್ಟು ಅರ್ಥ ಗರ್ಭಿತ ಅದ. ಶಂಭುಲಿಂಗನ ಮಂಗಲಾಚರಣೆಯನ್ನ ಮಾಡಿದ್ರು, ಹೌದಲ್ಲ. ಇನ್ನು ಮುಂದ ಗುರುವಿನ ಮಂಗಲಾಚರಣೆ ಮಾಡಿ ಅದನ್ನ ಸಚ್ಚಿಷ್ಯ ಗುರುಗಳನ್ನ ಕುರಿತು ಈ ಮುಂದೆ ಹೇಳುವ ಪ್ರಕಾರ ಮುಕ್ತಿಗೆ ಮಾರ್ಗದರ್ಶಕ ನೀಯದೀಪ ಅಂತ ಹೇಳಿ ಅಲ್ಲಿ ಏನ್ ಮಾಡ್ತಾರಂತಂದ್ರೆ ಮಂಗಲಾಚರಣೆ ಮಾಡ್ತಾರೆ. ಹೋಗುತ್ತಾ ಗುರುಗಳನ್ನ ಸ್ತುತಿ ಮಾಡ್ತಾರೆ. ಭವಧಾವದಲ್ಲಿ ತೊಡಲುವ ಜೀವರಿಗೆ ಸದಾ ಶಿವಪಥವ ತೋರ್ಪ ಗುರುವರ್ಯ ಭಿನ್ನಪವನ್ನು ಅವಧರಿಪದು ಈಗಳ್ ಒಲಿದೆನ್ನ. ಭವಧಾವದಲ್ಲಿ ತೊಳಲುವ ಜೀವರಿಗೆ ಒಂದು ಅರಣ್ಯದಪ್ಪ, ಒಂದು ಅರಣ್ಯದಾಗ ಸಿಕ್ಕಂತ ಮನುಷ್ಯ ಅವನಿಗೆ ಮೊದಲ ಅವನಿಗೇನು ಅರಣ್ಯದೊಳಗ ಕಾಡು ಮೃಗಗಳು ಇರ್ತಾವ, ಘೋರ್ ಜಂಗಲ್, ದಾರಿನ ಕಾಣಂಗಿಲ್ಲ, ದಾರಿ ಅವನ್ ಕಾಣಂಗಿಲ್ಲ. ಒಂದ್ ಕಡೆ ಹಿಂದ ನೋಡಿದ್ರ ಬೆಂಕಿ ಹತ್ತಿ ಅದ. ಅರಣ್ಯದಾಗ ಏನು ಹೊಕ್ಕಾನ, ಮುಂದ ದಾರಿ ಕಾಣವಲ್ದು, ಕಾಡ ಮೃಗಗಳ ಕಾಟ ಒಂದದ, ಹಿಂದ ಅರಣ್ಯಕ್ಕೆ ಬೆಂಕಿ ಹತ್ತಿ. ಇವನ್ ಪರಿಸ್ಥಿತಿ ಏನಾಗ್ತದೆ? ದಾರಿ ತೋರ್ಸವ್ರ ಯಾರ ಅದಾನೋ ಅಲ್ಲಿ ಇಲ್ಲ. ಬರ್ರಿ ಆ ದಾರಿ ತೋರ್ಸವನ ಹುಡ್ಕಾಕ್ ಹೊಂಟಾನ. ಅಂದ್ರ ಭವಸಾಗರ ಒಂದು ಭವಾರಣ್ಯ ಅಂತದ. ಭವಾರಣ್ಯ ಅದಕ್ಕ
ಈ ಭವಾರಣ್ಯ ಇದರಲ್ಲಿ ಬಹಳ ಏನಪ್ಪಾ ಅಂತಂದ್ರ ಕಲ್ಲು ಮುಳ್ಳು ಎಲ್ಲಾ ಅದಾವ. ಆಮೇಲೆ ಈ ದುಷ್ಟ ಗುಣಗಳು ಅನ್ನುವಂತ ದುಷ್ಟ ಪ್ರಾಣಿಗಳದಾವ. ಆಮೇಲೆ ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ಅನ್ನುವಂತ ತ್ರಿತಾಪ ರೂಪ ಬೆಂಕಿ ಹತ್ಯಾರ. ಅರಣ್ಯಕ್ಕೆ ಹಿಂದಿಂದ ಬೆಂಕಿ ಹತ್ಯಾರ. ಇದರಾಗ ಪಾರಾಗಿ ಹೋಗ್ಬೇಕಂತಂದ್ರ ಅವನಿಗೆ ದಾರಿ ಕಾಣುವ. ಹೊಳ್ಳೊಳ್ಳಿ ತಿರುಗಾಡ್ತಾನ. ಅದಕ್ಕ ತಿರುಗಾಡಿ ಸಾಕಾಗಿ ಅವಾಗ ಒಂದು ದಾರಿನ ಕಾಣುವ. ಅದಕ್ಕ ಭವದಾವದಲ್ಲಿ ತೊಳಲುವ. ತಿರುಗಿ ಸಾಕಾಗಿ ಹೋಗಿತ್ತು. ಯಾಕೆ ಭವ ಅನ್ನುವಂಥದ್ದು ಬಹಳ ಕೆಟ್ಟ. ಇದು ತ್ರಿತಾಪಗಳಿಂದ ಕೂಡಿದ ಒಂದು ಭವ. ಒಂದು ಮಾತು ಹೇಳ್ತಾರ, ಒಂದು ದೃಷ್ಟಾಂತ ಬರ್ತದ. ಅದೇ ಹೇಳಿದ್ನಲ್ಲ, ಅರಣ್ಯ ಹಿಡಿದು ಹೋಗುವಾಗ ಒಬ್ಬ ಮನುಷ್ಯ ದಾರಿ ಕಾಣಕತ್ತಿಲ್ಲ. ಒಂದು ಹಸಿದು ಹುಲಿ ಏನೋ ಬ್ಯಾಟಿಗೆ ಅಂತೇಳಿ ತಿರುಗಾಡಕತ್ತ. ಎಲ್ಲಿ ಬ್ಯಾಟಿನ ಸಿಕ್ಕಿಲ್ಲ, ಆದ್ರೆ ಈ ಮನುಷ್ಯನ ವಾಸನೆ ಬಡಿತು. ಮನುಷ್ಯನ ವಾಸನೆ ಬಡಿತು. ಇನ್ನೇನು ಯಪ್ಪ ಇನ್ನ ಸ್ವಲ್ಪ ಬಂದು ಜಿಗಿತೈತೆ ಅಂತೇಳಿ 100 ಮೀಟರ್ 200 ಮೀಟರ್ ಇದ್ದಾಗ ಏನೋ ಜಂಗ ಅದು ಹುಲಿಯ ವಾಸನೆ ಏನೋ ಬಂತು ಅನ್ನೋ ಸ್ವಲ್ಪ ಕೇಳಿ ಓಡಾಕ್ ಚಲೋ ಮಾಡಿದ. ಹುಲಿ ಬೆನ್ನತ್ಯದ, ಇವ ಜೀವ ಉಳಿಸ್ಕೋಬೇಕಂತ ಹೇಳಿ ಓಡಾಕ. ಹಿಂದ್ ನೋಡ್ತಾನ ಮುಂದ್ ನೋಡ್ತಾನ. ಎಲ್ಲಿ ಬರ್ತದ ಜಿಗಿತ. ಏನೋ ಪುಣ್ಯ ವಶಾತ್ ಅಲ್ಲೇ ಒಂದು ಹಾಳ ಬಾವಿ ಅಂದ್ರೆ ಅದು ಕಟ್ಟಡಿಲ್ಲ, ಮ್ಯಾಲ ಕಟ್ಟಡಿಲ್ಲ, ನೆಲಸಮವಾದ ಬಾವಿ. ಆ ಬಾವ್ಯಾಗ ಹಿಂದ್ ನೋಡ್ತಿದ್ದ, ದಾರಿ ಹಿಂದ್ ನೋಡ್ಕೊಂಡ್ ಓಡೋ ಭಯದಾಗ ಬಾವ್ಯಾಗ ಬಿತ್ತು. ಆ ಬಾವ್ಯಾಗ ನೀರ್ ಇದ್ದಿದ್ದಿಲ್ ತಳದಾಗ ಒಂದ್ ದೊಡ್ಡ ಘಟಸರ್ಪ ವಾಸ. ಏನ್ರಿ, ಒಂದು ಘಟಸರ್ಪ ವಾಸ ಆಗಿತ್ತು. ಅದು ಮಣ್ಣಿನ ಬಾವಿ ಇರುವುದರಿಂದ ದಂಡ್ಯಾಗ ಸ್ವಲ್ಪ ಏನಾಗ್ಬಿಟ್ಟದ ಅಂತಂದ್ರ ಒಂದು ಅರಳಿ ಗಿಡ ಬೆಳೆದ. ಇಷ್ಟ ಅರಳಿ ಗಿಡ ಬೆಳೆದ. ಕೆಳಗ ನೋಡಿದ್ರ ಘಟಸರ್ಪ, ದಂಡ್ಯಾಗ ಒಂದ್ ಹಳ್ಳಿ ಗಿಡ ಬೆಳೆದಿತ್ತು. ಆಗ ಬಂಗ್ಯಾಗ ಬೀಳ್ತಾ ಹೋಗಿ ಕೆಳಗ್ ಬಾವ್ಯಾಗ ಬೀಳಿಲ್ಲ, ಜಿಗಿತ ಹೋಗಿ ಹೆಂಗ ಮಾಡಿ ಗಿಡದ ಬಂಗ್ಯ ಸಿಕ್ಕೊಂಡ್ಬಿಟ್ಟ. ಆ ಗಿಡದ ಅದು ಬೇರನ್ನ ಹೆಗ್ಗಣಗಳು ಏನ್ ಮಾಡ್ಬಿಟ್ಟವ, ಕೆದರಿ ಬೇರ್ ಕಡಿಯಾಕತ್ತಾವ. ಯಾಕಂದ್ರ ಮಣ್ಣಿನ ಬಾವಿ ಅಲ್ಲ, ಅದು ಬೇರ್ ಕಡಿಯಾಕತ್ತಾವ. 1-2 ಹೆಗ್ಗಣಗಳು ಬೇರ್ ಕಡಿಯಾಕತ್ತಾವ. ಏನೋ ಪುಣ್ಯಕ್ಕ ಆ ಬಾವಿ ಆ ಗಿಡದಾಗ ಒಂದಷ್ಟು ಜೇನ್ ಕುಂತದ. ಮ್ಯಾಲ ಹುಲಿ ಹಣಿಕೆ ಹಾಕಾಕತ್ತದ. ಮ್ಯಾಲ ಬಂದ್ರ ಹಿಡಿಬೇಕಂತ ಆದಂತದ, ಕೆಳಗ್ ಬಿದ್ರ ಕಡಿಬೇಕಂತ ಸರ್ಪ ಅಂತ. ಆದ್ರೆ ಗಿಡದಾಗ ಜೋತಾಡಕತ್ತಾನ, ಹಸು ಬಾಳ. ಗಿಡ ಶಾಶ್ವತ ಐತಿ ಅಂದ್ರ ಆ 2 ಹೆಗ್ಗಣಗಳು ಬೇರ್ ಕಡಿಯಾಕತ್ತಾವ. ಹೌದಿಲ್ಲ? ಹೊಟ್ಟ್ಯಾರ ಬಾಳ ಹಸುದ. ಏನ್ ಉಣ್ಬೇಕವ? ಗಾಳಿಗೆ ಗಿಡ ಅಳಿಗಾಡುವಾಗ ಜೇನ್ ತುಪ್ಪ ಅದೇನೋ ಇಕ್ಕಿತ್ತು ಏನೋ. ಜೇನು ಇಕ್ಕಿದ್ದು ಬ್ಯಾರೆ, ಜೇನು ಮರಿ ಮಾಡೋದು ಬ್ಯಾರೆ ಇರ್ತವ. ಅದು ಇಕ್ಕಿತ್ತು ಏನೋ, ಹನಿ ಸೋರ್ತಿತ್ತು. ಮ್ಯಾಲ ಗಾಬರಿಯಿಂದ ನೋಡ್ತಿದ್ದ, ಹುಲಿ ಹಣಿಕ್ ಹಾಕ್ತದ. ಮೂಗಿನ ಮ್ಯಾಲ ಜೇನ್ ತುಪ್ಪ ಬಿತ್ತಿತ್ತು. ಅದು ಬಾಯಿ ಕಡೆ ಬರ್ತಿತ್ತು, ಒಂದೊಂದು ಹನಿ ನೆಕ್ತಿದ್ದ. ಹೌದಿಲ್ಲ? ಹಿಂಗೈತಿ ಸಾಕು. ಅಜ್ಞಾನವೆಂಬ ಅರಣ್ಯದೊಳಗೆ ಸಂಚಾರ ಮಾಡುವಾಗ ಮೃತ್ಯು ಎನ್ನುವಂತ ಹುಲಿ ಬೆನ್ನ ಹತ್ತದ. ಮೃತ್ಯು ಅನ್ನುವಂತ ಹುಲಿ ಬೆನ್ನ ಹತ್ತದಾಗ ಓಡ್ತಿರ್ತಾನ. ಮೃತ್ಯುವಿನ ಭಯದಿಂದ ತಪ್ಪಿಸ್ಕೋಬೇಕಂತ ಸಂಸಾರವೆಂಬ ಬಾವಿಯೊಳಗೆ ಬೀಳ್ತಾನ. ಸಂಸಾರವೆಂಬ ಬಾವಿಯಾಗ ಬೀಳ್ತಾನ. ಕರೆ ಒಳಗ ಈ ಘಟಸರ್ಪ ಅನ್ನುವಂತ ತಾಪತ್ರಯಮ ಏನ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಹೋಗ್ತಾನೆ. ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ಈ ತ್ರಿತಾಪ ಅನ್ನುವಂತ ಒಂದು ಘಟಸರ್ಪ ತಳದಾಗ ಉಳ್ದದ. ಆ ಗಿಡದೊಳಗ ಆಯುಷ್ಯ ಅನ್ನುವಂತ ಒಂದು ಹಳ್ಳಿ ಗಿಡ ಬೆಳೆದ. ಮನುಷ್ಯನ ಆಯುಷ್ಯ ಅನ್ನುವಂತ ಹಳ್ಳಿ ಗಿಡ ಬೆಳೆದವ. ಆ ಆಯುಷ್ಯ ಅನ್ನುವಂತದ್ದನ್ನ 2 ಹೆಗ್ಗಣಗಳು ಕಡಿಯಾಕತ್ತಾವ. ಅವ್ ಯಾವ್ದಂದ್ರ ಒಂದು ಹಗಲ ಒಂದು ರಾತ್ರಿ ಕಟ್ಟು ಮಾಡಕತ್ತಾವ. ಯಾಕ? ಆಯುಷ್ಯ ಎಂಬ ಕೊಳಗದಲ್ಲಿ ಇದು ಅಕ್ಕಮಾದೇವಿ ಒಂದ್ ಮಾತು ಹೇಳ್ತಾ, ಅದು ಆಯುಷ್ಯ ಎಂಬ ರಾಶಿ ಅಳೆದು ತೀರದ ಮುನ್ನ ಅಂತ ಹೇಳ್ಯಾರ ನೋಡ್ರಿ. ಅವ ಏನ್ ಮಾಡ್ತಾವ, ಒಂದೊಂದ್ ಇಟ್ಟಿಟ್ ಕಟ್ ಮಾಡ್ಕೊಂತ ಕೆದರ್ಕೊಂತ ಹೋಗ್ತಾವ.
ಮ್ಯಾಲ ಮೃತ್ಯು ಮೃತ್ಯು ಎಂಬ ಹುಲಿ ಹಣಿಕೆ ಹಾಕತ್ತ. ಆದ್ರ ಮಧ್ಯದಲ್ಲಿ ಇವನಿಗೆ ವಿಷಯ ಸುಖ ಎಷ್ಟು ಮಟ್ಟಿಗೆ ತೋರಾಕತ್ತದ ಅಂದ್ರ ಆ ಜೇನ ನೆಕ್ಕದಷ್ಟು ವಿಷಯ ಸುಖ ಹಿಂಗ್ ತೋರಾಕತ್ತ. ಸಂಸಾರದಾಗ ಇಷ್ಟು ದುಃಖ ಐತಿ, ನಿನಗ ಸುಖ ಎಟ್ಟೈತಿಪ್ಪ ಇದು. ಅದಕ್ಕ ಸಾಗರದ ಸಾಸಿವೆಯಷ್ಟು ಸುಖಕ್ಕ ಸಾಗರದಷ್ಟು ದುಃಖ ಸಂಸಾರ. ಯಾಕಂದ್ರೆ ಭವಸಾಗರ ಅದು ಯಾವಾಗ ತಾಯಿ ಗರ್ಭಕ್ಕೆ ಶರೀರ ಬಂದದ ಇದು ಒಳಗ ಕೂಸ ಪಿಂಡ ಅಂದಿನಿಂದ ಚಲುವಾಗಿದಂತ ದುಃಖ 9 ತಿಂಗಳ ಅನುಭವಿಸ್ಬೇಕು. 9 ತಿಂಗಳ ಕುಕ್ಕುಟ ಆಸನದಲ್ಲಿ ಕುಂತ್ಕೊಂಡು ಅನುಭವಿಸ್ತಾನ. ಕೂಸ ಒಳ್ಳೆಯಾಡಕ್ ಜಾಗ ಇಲ್ಲ, ಕೆಟ್ಟ ಜಳ. ಹೊರಗೆ ಬ್ಯಾಸ್ಯಾಗಂತೂ ಮೇ ತಿಂಗಳದಾಗಂತೂ ಅದ್ ಹೆಂಗ್ ತಡ್ಕೊಂಡಿರ್ಬೇಕದು. ಹೊರಗಿದ್ದಾಗೆ ತಡ್ಕೊಳಕ್ ಆಗವಲ್ಲ, ಒಳಗಿದ್ದದ್ ಹೆಂಗ್ ತಡ್ಕೋಬೇಕು. 37 ಡಿಗ್ರಿ ಹೊರಗೈತಿ, 37 ಡಿಗ್ರಿ ಒಳಗೈತಿ. 144 ಡಿಗ್ರಿ ಇದು ಅದು 74 ಡಿಗ್ರಿ ಸೆಲ್ಸಿಯಸ್ ಅನುಭವಿಸ್ಬೇಕತ್ ಏನ್ರಿ. ಅಕ್ಕ ತಾಯಿ ಜನನ ಆಗುವಾಗ ಕೂಡ ಒಂದು ರಕ್ತದ ಮಡುವಿನ ಹೊರಗೆ ಬರ್ಬೇಕ. ಬೆಳೆಯೋ ಸಣ್ಣ ವಯಸ್ಸೈತಪ್ಪ, 6 ತಿಂಗಳು ವರ್ಷ ಅಂದ್ರ ಮಲಮೂತ್ರದ ನರಕದೊಳಗೆ ಉಳ್ಳಾಡ್ತಾವ. ಯೌವನಾವಸ್ಥೆ ಕಾಮ ಕ್ರೋಧಾದಿಗಳ ದುಃಖದಿಂದ ಬಳಲ್ತಾನ. ಮುಪ್ಪಾವಸ್ಥೆ ಒಳಗ ಏಳು ತೀರದಂತ ದುಃಖ, ಶರೀರ ಜರ್ಜರ್ ಆಗಿರ್ತಾವ, ಇಂದ್ರಿಯಗಳು ಅವು ದುರ್ಬಲ ಆಗಿರ್ತಾವ, ಹಲವು ರೋಗಗಳು ಸೇರ್ತಾವ. ಏನ್ರಿ, ಊಟ ಹೋಗಂಗಿಲ್ಲ, ಅಡ್ಡಾಡಕ್ ಶಕ್ತಿ ಇರಂಗಿಲ್ಲ ಏನ್ರಿ. ಮರಣ ಆ ಟೈಮ್ದಾಗ ಸರಿಯಾಗಿ ಮಕ್ಕಳು ಜೋಪಾನ ಮಾಡಿದ್ರು ಇಲ್ಲ. ಮರಣಾವಸ್ಥೆ ಎಷ್ಟು ದುಃಖ. ಹಿಂಗೆಲ್ಲಾ ಬರೀ ಒಂದ್ ಶರೀರದ ವಿಚಾರ ಮಾಡಿದ್ರೆ ಇಟ್ಟು ದುಃಖ. ಆದ್ರೆ ಎಷ್ಟು ಶರೀರದ ಪಡ್ಕೊಂಡ್ ಬಂದೀವಿ ನಾವು, ಎಷ್ಟು ತಿರುಗಿ ಧರೆಯನ್ನೆಲ್ಲವನ್ನು ಸಣ್ಣಿಸಿ ಧೂಳಿ ಮಾಡ ಪರಮಾಣುಗಳು ಅನಿತು ದೇಹ ಉದರಿಸುತ್ತ ಭೂಮಂಡಲವನ್ನು ಕುಟ್ಟಿ ಪುಡಿ ಮಾಡಿದ್ರೆ ಎಷ್ಟು ಧೂಳಿನ ಕಣಕವಾಟು ಜನ್ಮ ಎತ್ತಿದ್ದೇವೆ ಅಂತ. ಇನ್ನಾದ್ರೂ ಈ ಭಾವಕ್ಕೆ ಹೇಸಬಾರದೆ, ನಿನ್ನ ನಾಚಿಕೆ ಹಾಕೋಲ್ಲೇನು ಅಂತ. ಈ ದುಃಖ ಯಾವಾಗ ನೆನೆ ಅನಿಸ್ತದಪ್ಪ ಅಂದ್ರ ವಿವೇಕ ಉದಯ ಆದಾಗ ಈ ದುಃಖದ ಎಂತ ದುಃಖಪ್ಪ ಅನಿಸ್ತದ. ವಿವೇಕ ಉದಯ ಆಗೋಕ್ಕಿಂತ ಪೂರ್ವದಲ್ಲಿ ದುಃಖ ಹಂಗ ಬಿಡು, ಅದ ಕಡೆ ವಿಚಾರನೆ ಇಲ್ಲಲ್ಲ. ಎಲ್ಲಕ್ಕೆ ಇಟ್ಟು ದುಃಖ ಯಾರಿಂದ ಅದನ್ನ ಕಳ್ಕೊಳಕ್ ಬರ್ತದ? ಗುರುವಿನಿಂದ ಕಳ್ಕೊಳಕ್. ಒಬ್ಬ ಮುಂದೆ ಮುಮುಕ್ಷತ್ವ ಬರ್ಬೇಕು, ಇವನಿಗೆ ಯೋಗ್ಯ ಗುರುಗಳು ಸಿಗಬೇಕು, ಆ ಗುರುಗಳ ಸೇವಾ ಆಗಬೇಕು, ಅವರು ಒಲಿದು ಶಾಸ್ತ್ರ ಚಿಂತನೆ ಮಾಡಿ ಶಾಸ್ತ್ರ ಹೇಳ್ಬೇಕು. ಶಾಸ್ತ್ರ ಚಿಂತನೆ ಮಾಡಿ ನಾವು ಕೂಡ ಅದನ್ನ ಪುನಃ ಚಿಂತನೆ ಮಾಡಿ ಜ್ಞಾನ ಮಾಡ್ಕೊಂಡು ಒಂದು ಈಶ್ವರ ಕೃಪಾ ಗುರು ಕೃಪಾದಿಂದ ನಾವು ದಾಟಬೇಕು. ಅದಕ್ಕೆ ಗುರುವಿನ ಮಂಗಳಾಚರಣೆ ಮಾಡ್ತಾರ. ಅಂತ ವಿಷಯ ನಾಡ ನೋಡೋದು ಹರಿ ಓಂ